ಇಂದು ತಿಳಿದುಕೊಳ್ಳೋಣ 19-19-19 ಎಂಬ ರಸಗೊಬ್ಬರದ ಬಗ್ಗೆ. ಈ ಗೊಬ್ಬರ ಯಾರಿಗೆ ಗೊತ್ತಿಲ್ಲ ಹೇಳಿ? ಹಣ್ಣಿನ ಗಿಡಗಳಿಂದ ತರಕಾರಿ ಗಿಡಗಳಿಗೆ ರೈತರು ಬಳಸುತ್ತಿರುವ ಗೊಬ್ಬರ ಇದಾಗಿದೆ. ಬಹಳಷ್ಟು ಜನರಿಗೆ ನಮ್ಮ ನೇಗಿಲು ಯೂಟ್ಯೂಬ್ ಚಾನೆಲ್ ಇರುವುದು ಗೊತ್ತೇ ಇಲ್ಲ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅಷ್ಟು ನಮ್ಗೆ ಒಳ್ಳೇದು. ಯಾಕೆಂದ್ರೆ ಇವರ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ರಿಂದ ಇವ್ರಿಗೆ ಏನಾಗುತ್ತೆ, ಬೇರೆ ಯಾರನ್ನಾದ್ರೂ ಇವರು ಕರೆಯಕ್ಕೆ ಹೋದ್ರೆ ಅವಾಗ ಇವ್ರು ತೋರಿಸ್ಬೋದು, ಓಕೆ ನೋಡಿ ಇಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಅವರು ಅವರು ಬಂದು ಇಲ್ಲಿ ಕುತ್ಕೊಂಡು ಮಾತಾಡಕ್ಕೆ ಅವರು ಒಪ್ಕೋತಾರೆ. ಸೊ ಆದ್ರಿಂದ ನೀವು ಇವರ ವಿಡಿಯೋಸ್ ಎಲ್ಲಾನ ಪ್ರತಿನಿತ್ಯ ನೋಡಿ ಮತ್ತೆ ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ ಟಾಪಿಕ್ ಕಡೆ ಹೋಗೋಣ. NPK 19-19-19 ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂಗಳನ್ನು ಸಮಾನ ಪ್ರಮಾಣದಲ್ಲಿ ಹೊಂದಿರುವ ನೀರಿನಲ್ಲಿ 100% ಕರಗುವ ರಸಗೊಬ್ಬರವಾಗಿದೆ. ಇದು ಸಸ್ಯಗಳ ಆರಂಭಿಕ ಬೆಳವಣಿಗೆಗೆ, ಹೂವು ಬಿಡಲು ಮತ್ತು ಕಾಯಿ ಕಟ್ಟಲು ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಹನಿ ನೀರಾವರಿ ಅಥವಾ ಎಲೆಗಳ ಮೇಲೆ ಸಿಂಪಡಿಸಲು ಸೂಕ್ತವಾಗಿದೆ. ಪ್ರಮುಖ ಉಪಯೋಗಗಳು: ಸಮತೋಲಿತ ಪೋಷಣೆ. ಸಸ್ಯಗಳಿಗೆ ಅಗತ್ಯವಿರುವ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಅಂಶಗಳನ್ನು ಸಮಾನವಾಗಿ ಸಸ್ಯಗಳಿಗೆ ಅಗತ್ಯವಿರುವ ಪ್ರಾಥಮಿಕ ಪೋಷಕಾಂಶಗಳನ್ನು ಒಂದೇ ಬಾರಿಗೆ ಒದಗಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಬಿತ್ತನೆ ಸಮಯದಲ್ಲಿ ಅಥವಾ ಸಸಿ ನೆಟ್ಟ ಆರಂಭಿಕ ದಿನಗಳಲ್ಲಿ ಬೆಳವಣಿಗೆ ಕುಂಠಿತವಾದಲ್ಲಿ ಮಣ್ಣಿನಲ್ಲಿ ಹಾಕಲಾಗುತ್ತದೆ. ಎಚ್ಚರ ರೈತರೇ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ. ಅತಿ ಹೆಚ್ಚು ಆರ್ಗ್ಯಾನಿಕ್ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಬಳಸಿ ಮತ್ತು ಶಿಫಾರಸು ಮಾಡಿ. ಮುಂದೆ ಯಾವ ಗೊಬ್ಬರದ ಬಗ್ಗೆ ಮಾಹಿತಿ ಬೇಕು ಆ ಗೊಬ್ಬರವನ್ನು ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿಕೊಳ್ಳಿ. ಧನ್ಯವಾದಗಳು.